ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಾಥ್ ಬಾವೆ. ಆಸ್ಕ್ ಡಾಕ್ಟರ್ ಬಾವೆ ಚಾನಲ್ಗೆ ಸ್ವಾಗತ. ಇವತ್ತು ಒಬ್ಬರು ವೀಕ್ಷಕರು ಕೇಳಿದ ಪ್ರಶ್ನೆ ಏನಂದರೆ, ಡಾಕ್ಟ್ರೇ, ನಾವು ಎಕ್ಸಸೈಸ್ ಮಾಡ್ತಾ ಏನು ಪ್ರಿಕಾಷನ್ ತೊಗೋಬೇಕು, ನಮ್ಮ ಹಾರ್ಟ್ ರೇಟ್ ಎಷ್ಟಿರಬೇಕು, ಅದರ ಮೇಲೆ ನಾವು ಏನು ಮುನ್ನೆಚ್ಚರಿಕೆ ತೊಗೋಬೇಕು ಅಂತ ಒಬ್ಬರು ಪ್ರಶ್ನೆ ಕೇಳಿದರು. ನೋಡಿ, ನಮ್ಮದು ಹಾರ್ಟ್ ರೇಟು ಅದರ ಮೇಲೆ ಅವಲಂಬಿತವಾಗಿ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಮತ್ತು ಟಾರ್ಗೆಟ್ ಹಾರ್ಟ್ ರೇಟ್ ಅಂತ ಎರಡು ಫ್ಯಾಕ್ಟರ್ಸ್ ಇದೆ. ಈ ಮ್ಯಾಕ್ಸಿಮಮ್ ಹಾರ್ಟ್ ರೇಟನ್ನು ಹೇಗೆ ಕಂಡುಹಿಡಿಯೋದು? 220ರಿಂದ ನಿಮ್ಮ ವಯಸ್ಸನ್ನು ಕಳೆದ್ರೆ 220 ಅದು ಕಾನ್ಸ್ಟೆಂಟ್ ನಂಬರ್. 220ರಿಂದ ನಿಮ್ಮ ವಯಸ್ಸನ್ನು ಕಳೆದ್ರೆ ಬರುವಂಥದ್ದೇ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್. ಉದಾಹರಣೆಗೆ ನಿಮ್ಮ ವಯಸ್ಸು 40 ಅಂದರೆ 220ರಿಂದ 40 ಕಳೆದ್ರೆ 180 ಬರುತ್ತೆ. ಈ 180 ಮ್ಯಾಕ್ಸಿಮಮ್ ಹಾರ್ಟ್ ರೇಟ್. ಓಕೆ, ನಮ್ಮ ಟಾರ್ಗೆಟ್ ಹಾರ್ಟ್ ರೇಟ್ ಅಂತ ಒಂದಿದೆ. ಇದು ಟಾರ್ಗೆಟ್ ಹಾರ್ಟ್ ರೇಟು ಮ್ಯಾಕ್ಸಿಮಮ್ ಹಾರ್ಟ್ ರೇಟಿನ 85%. ಅದು ಹೆಚ್ಚು ಕಡಿಮೆ ನಿಮ್ಗೆ 40 ವರ್ಷ ವಯಸ್ಸಿದ್ರೆ 153 ಬರುತ್ತೆ. ಸೊ ನಮ್ಮ 40 ವರ್ಷ ವಯಸ್ಸಿನವರು ಅವರ ಹಾರ್ಟ್ ರೇಟು 153 ಯಾವುದೇ ಕಾರಣಕ್ಕೂ ದಾಟಕೂಡದು. ಅದು ಅವರ ಟಾರ್ಗೆಟ್ ಹಾರ್ಟ್ ರೇಟ್. ಈ ಹಾರ್ಟ್ ರೇಟ್ ಮೇಲೆ ನಿಮ್ಮ ಇಂಟೆನ್ಸಿಟಿ ಆಫ್ ಎಕ್ಸಸೈಸ್, ನಿಮ್ಮ ವ್ಯಾಯಾಮ ಮಾಡೋ ತೀವ್ರತೆಯನ್ನು ಹೇಗೆ ನಾವು ವಿಭಜಿಸ್ಬೋದು ಅಂತ ಹೇಳಿದ್ರೆ, 50% ಆಫ್ ಟಾರ್ಗೆಟ್ ಹಾರ್ಟ್ ರೇಟ್ ಅಂದರೆ ಈಗ 153 ನಿಮ್ಮದು ಟಾರ್ಗೆಟ್ ಹಾರ್ಟ್ ರೇಟ್ ಇದ್ದರೆ 50% ಅಂದರೆ ಹೆಚ್ಚು ಕಡಿಮೆ 78 ಅಷ್ಟು. ಅದರೊಳಗಡೆ ಹಾರ್ಟ್ ರೇಟ್ ಇತ್ತು ಅಂದರೆ ಅದು ಮೈಲ್ಡ್ ಝೋನ್ ಆಫ್ ಎಕ್ಸಸೈಸ್ ಅಂತ ಹೇಳ್ತೀವಿ. 50ರಿಂದ 70% ಆಫ್ ಟಾರ್ಗೆಟ್ ಹಾರ್ಟ್ ರೇಟ್ ಅಷ್ಟು ನಿಮ್ಮ ಹಾರ್ಟ್ ರೇಟ್ ಇತ್ತು ಅಂದರೆ ಅದು ಮಾಡ್ರೇಟ್ ಝೋನ್ ಆಫ್ ಎಕ್ಸಸೈಸ್ ಅಂತ ಹೇಳ್ತೀವಿ. 70ರಿಂದ 85% ಅಷ್ಟು ಹಾರ್ಟ್ ರೇಟ್, 70ರಿಂದ 85% ಆಫ್ ಟಾರ್ಗೆಟ್ ಹಾರ್ಟ್ ರೇಟ್ ಅಷ್ಟು ನಿಮ್ಮದು ಹಾರ್ಟ್ ರೇಟ್ ಇದೆ ಅಂತಕೊಂಡ್ರೆ ಅದನ್ನು ರಿಗರಸ್ ಝೋನ್ ಆಫ್ ಎಕ್ಸಸೈಸ್ ಅಂತ ಹೇಳ್ತೀವಿ. ನೀವು ಎಕ್ಸಸೈಸ್ ಮಾಡ್ತಾ ನೀವು ಯಾವುದೇ ಕಾರಣಕ್ಕೂ ಈ ರಿಗರಸ್ ಝೋನಿಂದ ದಾಟಬಾರ್ದು. ಅಂದರೆ 85% ಆಫ್ ಯುವರ್ ಟಾರ್ಗೆಟ್ ಹಾರ್ಟ್ ರೇಟ್, ಅದಕ್ಕಿಂತ ಯಾವುದೇ ಕಾರಣಕ್ಕೂ ನಿಮ್ಮ ಹಾರ್ಟ್ ರೇಟು ಜಾಸ್ತಿ ಆಗಬಾರ್ದು. ಜಾಸ್ತಿ ಆದರೆ ತೊಂದರೆ ಆಗುತ್ತೆ. 80ರಿಂದ 85ರಿಂದ ಮೇಲೋದರೆ ಅದು ಡೇಂಜರ್ ಝೋನ್ ಆಫ್ ನಿಮ್ಮದು ಎಕ್ಸಸೈಸ್ಗೆ ಹೋಗ್ತೀರ. ನೀವು ಎಕ್ಸಸೈಸ್ ಮಾಡ್ತಾ ಪಲ್ಸ್ ನೋಡೋದು, ಎಣಿಸ್ಕೊಳ್ಳೋದು, ಕೌಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಸುಲಭವಾಗಿ ಒಂದಿದೆ, ಟಾಕ್ ಟೆಸ್ಟ್ ಅಂತ. ನೀವೇನೋ ಎಕ್ಸಸೈಸ್ ಮಾಡ್ತಿರ್ತೀರ, ಏರೋಬಿಕ್ಕೋ, ವಾಕಿಂಗು, ಸೈಕ್ಲಿಂಗು, ಸ್ವಿಮ್ಮಿಂಗು, ಏನೋ ಮಾಡ್ತಾಯಿರ್ತೀರ. ಸಮ್ ಎಕ್ಸಸೈಸ್ ಮಾಡಬೇಕಾದ್ರೆ ನಿಮಗೆ ಆರಾಮಾಗಿ ಹಾಡು ಹೇಳ್ಬೋದು, ಹಾಡು ಹೇಳೋಕ್ಕಾಗತ್ತೆ ಅಂತ ಹೇಳಿದ್ರೆ, ಈಸಿಲಿ ಕ್ಯಾನ್ ಸಿಂಗ್ ಅಂತ ಹೇಳಿದ್ರೆ ನಿಮ್ಮದು ಮೈಲ್ಡ್ ಎಕ್ಸಸೈಸ್ ಝೋನಲ್ಲಿದ್ದೀರಾ ಅಂತ ಅರ್ಥ. ಅಂದರೆ 50% ಆಫ್ ಟಾರ್ಗೆಟ್ ಹಾರ್ಟ್ ರೇಟ್. ನಿಮಗೆ ಹಾಡು ಹೇಳೋಕ್ಕೆ ಬರೋಲ್ಲ, ಆದರೆ ಆರಾಮಾಗಿ ಮಾತಾಡ್ಬೋದು ಎಕ್ಸಸೈಸ್ ಮಾಡ್ತಾ ಅನ್ನೋದಾದರೆ ಅದು ನೀವು ಮಾಡ್ರೇಟ್ ಎಕ್ಸಸೈಸ್ ಝೋನಲ್ಲಿದ್ದೀರಾ ಅಂತ ಅರ್ಥ. ಅಂದರೆ 50ರಿಂದ 70% ಇರುತ್ತೆ ನಿಮ್ಮ ಹಾರ್ಟ್ ರೇಟು ಟಾರ್ಗೆಟ್ ಹಾರ್ಟ್ ರೇಟ್ಗಿನ್ನ. ನಿಮಗೆ ಮಾತಾಡೋಕ್ಕಾಗಲ್ಲ, ಕೆಲವೇ ಶಬ್ದಗಳು ಮಾತಾಡ್ಬೋದು, ಫುಲ್ ಸೆಂಟೆನ್ಸ್ ಮಾತಾಡೋಕ್ಕಾಗಲ್ಲ, ಕೆಲವು ಶಬ್ದಗಳು ಮಾತ್ರ ಹೇಳ್ಬೋದು ಎಕ್ಸಸೈಸ್ ಮಾಡ್ತಾ, ಅಂದರೆ ನೀವು ರಿಗರಸ್ ಝೋನ್ ಆಫ್ ಎಕ್ಸಸೈಸಲ್ಲಿದ್ದೀರಾ ಅಂತ. ಅಂದರೆ 70ರಿಂದ 85% ಆಫ್ ಯುವರ್ ಹಾರ್ಟ್ ರೇಟ್, ಇವರ ಟಾರ್ಗೆಟ್ ಹಾರ್ಟ್ ರೇಟ್ ಅಷ್ಟು ನಿಮ್ಮ ಹಾರ್ಟ್ ರೇಟ್ ಇರುತ್ತೆ. ಏನೂ ಮಾತಾಡೋಕ್ಕಾಗಲ್ಲ, ಮಾತೇ ಶಬ್ದನೇ ಬರೋಲ್ಲ ಅಂತ ಹೇಳಿದ್ರೆ ನಿಮ್ಮ ಹಾರ್ಟ್ ರೇಟು ನಿಮ್ಮ ಟಾರ್ಗೆಟ್ ಹಾರ್ಟ್ ರೇಟಿಗಿನ್ನ 85%ಗಿನ್ನ ಜಾಸ್ತಿ ಹೋಗಿದೆ ಅಂತ ಅರ್ಥ, ಡೇಂಜರ್ ಝೋನ್. ಆವಾಗ ನೀವು ಎಕ್ಸಸೈಸನ್ನು ನಿಲ್ಲಿಸ್ಬಿಡ್ಬೇಕು. ಸೊ ನೀವು ಯಾವುದೇ ಎಕ್ಸಸೈಸ್ ಮಾಡ್ತಾ ನೀವು ಆರಾಮಾಗಿ ಕಾನ್ವರ್ಸ್ ಮಾಡ್ಬೋದು, ಮಾತಾಡ್ಬೋದು ಅಂತ ಹೇಳಿದ್ರೆ ಅದು ನಿಮ್ಮದು ಮಾಡ್ರೇಟ್ ಝೋನ್ ಆಫ್ ಎಕ್ಸಸೈಸ್. ಅದು ಕಂಫರ್ಟಬಲ್ ಝೋನ್, ನಿಮಗೆ ಏನೂ ತೊಂದರೆ ಆಗೋಲ್ಲ. ಈ ಮಾಡ್ರೇಟ್ ಝೋನ್ ಆಫ್ ಎಕ್ಸಸೈಸಲ್ಲಿ ನಿಮ್ಮದು ಹಾರ್ಟ್ ಮತ್ತು ಲಂಗ್ಸ್ ಸಿಂಕ್ರೊನೈಸ್ ಆಗಿ ಕೆಲಸ ಮಾಡ್ತಾ ಇರುತ್ತೆ, ಮತ್ತು ಒಳ್ಳೆ ಎನರ್ಜಿ ಖರ್ಚಾಗುತ್ತೆ ನಿಮಗೆ. ಕ್ಯಾಲರೀಸ್ ರಿಗರಸ್ಸಲ್ಲೂ ನಿಮ್ಗೆ ಒಳ್ಳೆ ಎನರ್ಜಿ ಖರ್ಚಾಗುತ್ತೆ. ಅದನ್ನು ಎಕ್ಸೀಡ್ ಆಗಬಾರ್ದು. ಕಡಿಮೆ ಹೋದ್ರೂ, ಮೈಲ್ಡ್ ಝೋನಲ್ಲಿ ಹೋದ್ರೂ ನಿಮ್ಮದು ಎನರ್ಜಿ ಖರ್ಚಾಗಲ್ಲ, ನೀವು ಆರಾಮಾಗಿರ್ತೀರ, ಎನರ್ಜಿ ಖರ್ಚಾಗಲ್ಲ. ಸೊ ಈ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ. ಸೊ ಮತ್ತೊಮ್ಮೆ ಹೇಳ್ತೀನಿ, 220 ಮೈನಸ್ ಯುವರ್ ಏಜ್ ಈಸ್ ಯುವರ್ ಮಾಡ್ರೇಟ್ is your maximum heart rate. Okay, so
85% ಆಫ್ ಯುವರ್ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಈಸ್ ಯುವರ್ ಟಾರ್ಗೆಟ್ ಹಾರ್ಟ್ ರೇಟ್. ಗೊತ್ತಾಯ್ತಲ್ಲ, ಈಗ 220 ಮೈನಸ್ ಒಬ್ಬರು 40 ವರ್ಷದವರಿದೆ ಅಂದರೆ 180 ಅವ್ರದ್ದು ಮ್ಯಾಕ್ಸಿಮಮ್ ಹಾರ್ಟ್ ರೇಟ್. ಅವರ ಟಾರ್ಗೆಟ್ ಹಾರ್ಟ್ ರೇಟು 85% ಆಫ್ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಅಂದರೆ 153 ಬರುತ್ತೆ. ಸೊ ಈ 85% ಆಫ್ ಟಾರ್ಗೆಟ್ ಹಾರ್ಟ್ ರೇಟನ್ನು ಯಾರೂ ಕೂಡ ಎಕ್ಸಸೈಸ್ ಮಾಡ್ತಾ ಮೀರಿ ಕುಡ್ದು ಅದಕ್ಕಿಂತ ದಾಟಿ ನಮ್ಮ ಹಾರ್ಟ್ ರೇಟ್ ಹೋದರೆ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಧನ್ಯವಾದ.